ನನ್ನ ಮೇಲೆ ದಯವನ್ನು ತೋರಿ ಫಲಸಂತಾನವನ್ನು ದಯಪಾಲಿಸ್ತಾ ಈ ಫಲಸಂತಾನವನ್ನು ದಯಪಾಲಿಸು. ನನಗೆ ಫಲಸಂತಾನವನ್ನು ದೊರೆಯಲಿಲ್ಲ. 5 ಮಂದಿ ಪಟ್ಟದ ಮನೆಯವರಿದ್ದರು, ಒಬ್ಬರಿಗಾದರೂ ಮಕ್ಕಳಾಗಲಿಲ್ಲ. ಅದಕ್ಕಾಗಿ ನನಗೆ ಫಲಸಂತಾನವನ್ನು ದಯಪಾಲಿಸುತ್ತಾ ಈ ಫಲಸಂತಾನವನ್ನು ದಯಪಾಲಿಸು. ನಿನ್ನ ಭಕ್ತಿಗೆ ಮೆಚ್ಚಿ ನಾನು ನಿನಗೆ ಹೆಣ್ಣ ಕುಶಲನ್ನು ದಯಪಾಲಿಸುವೆನು. ಇವಳು ನನ್ನ ಅವತಾರ ಎಂದು ತಿಳಿ. ಇವಳಿಗೆ ರೇಣುಕಾ ಎಲ್ಲಮ್ಮಂದು ನಾಮಕರಣ ಮಾಡಬೇಕು. ಮುಂದೆ ಇವಳ ಹೊಟ್ಟೆಯಲ್ಲಿ ಶ್ರೀಮನ್ನಾರಾಯಣ ಹುಟ್ಟುವನು. ಈ ಕೂಸಿನ ಮುಖವು ಎಷ್ಟು ಚೆನ್ನಾಗಿರುವುದು ನೋಡು. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ಹಸಿದ ಬಾಯಿಗೆ ಅನ್ನ ಹಾಕಿದಂತೆ ಆ ದುರ್ಗಮಾತೆ ನಮ್ಮ ಮೇಲೆ ದಯ ತೋರಿದಳು. ಈ ಜನರ ಬಾಯಿದಿಂದ ಬಡ್ಡಿ ಬಂಜಿ ಅನ್ನುವಂತ ಶಬ್ದ ದೂರವಾಯಿತು. ಪತಿದೇವರೇ, ನನ್ನ ಮನಸ್ಸಿಗೆ ಬಹಳ ಆನಂದವಾಯ್ತ್ರಿ. ಭೋಗಾದೇವಿ, ಉಳಿದ 4 ಮಂದಿ ಹೆಣ್ಣರಿಗೆ ಈ ಕೂಸಿನ ಮುಖವನ್ನು ತೋರಿಸಿದರೆ ಎಷ್ಟು ಆನಂದವಾಗುವುದು. ಏನು ರೇಣುಕರಾಜ, ನಿನ್ನ ಪಟ್ಟದ ಮಡದಿಯಾದ ಭೋಗಾದೇವಿ ಕೈಯಲ್ಲಿ ಕೂಸು ಕೊಡ್ತಕ್ಕದ್ದು ಉಳಿದ 4 ಮಂದಿ ಹೆಂಡರಿಗೆ ಆ ಕೂಸಿನ ಮುಖ ತೋರಿಸಬಾರದು ರೇಣುಕರಾಜ. ಕೂಸಿನ ಹೆಸರು ರೇಣುಕಾ ಎಂದು ನಾಮಕರಣ ಮಾಡಬೇಕು. ಕೂಸಿನ ಹತ್ತಿರ ಕಾಮದನ್ನು ಕಲಪುಚಾರ ರೇಣುಕರಾಜ. ಇದೇನು ಸ್ವಾಮಿ, ಇಷ್ಟೊತ್ತಿನವರೆಗೆ ತೇಜಮಯವಾಗಿದ್ದ ಈ ನಿಮ್ಮ ಮುಖವು ಒಮ್ಮಿನೊಮ್ಮೆ ತಪ್ಪಿಡಲು ಕಾರಣವನ್ನು ಪತಿದೇವರೇ. ಭೋಗಾದೇವಿ, ಉಳಿದ 4 ಮಂದಿ ಹೆಣ್ಣರಿಗೆ ಈ ಕೂಸಿನ ಮುಖವನ್ನು ತೋರಿಸಬಾರದೆಂದು ಆಕಾಶವಾಣಿಯಾಗಿರುವುದು. ಮತ್ತು ಕೂಸಿನ ಹೆಸರು ರೇಣುಕಾ ಎಲ್ಲಮ್ಮಂದು ನಾಮಕರಣ ಮಾಡಬೇಕು. ಮತ್ತು ಕೂಸಿನ ಸಂಗಡ ಕಾಮದೇವ ಕಲ್ಪಕ್ಷ ಇರುವುದು. ಅದಕ್ಕಾಗಿ ಇದನ್ನ ಯಾರ ಕೈಯಲ್ಲಿ ಕೊಡಬಾರದು, ಯಾರಿಗೆ ತೋರಿಸಬಾರದು.